ಹಾಸನ ಕಾಂಗ್ರೆಸ್ ಪಾಲಿಟಿಕ್ಸ್ ಅಂತೂ ಕ್ಷಣ ಕ್ಷಣಕ್ಕೂ ಒಂದೊಂದು ರೀತಿಯಾದಂತಹ ತಿರುವನ್ನ ಪಡ್ಕೊಳ್ತಾ ಇದೆ. ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಪಡಿತಾ ಇದೆ ಹಾಸನ ಕಾಂಗ್ರೆಸ್ ಪಾಲಿಟಿಕ್ಸ್. ಮಾಜಿ ಸಚಿವ ಎ ಮಂಜು ಇವತ್ತು ಕಾಂಗ್ರೆಸ್ಗೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ರಾಜೀನಾಮೆ ನಿರ್ಧಾರದಿಂದ ಕೊನೆ ಗಳಿಗೆಯಲ್ಲಿ ಹಿಂದೆ ಸರಿದಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಅದಕ್ಕೆ ಕಾರಣ ಮಾಜಿ ಸಚಿವ ಮಂಜು ಅವರಿಗೆ ಸಿದ್ದರಾಮಯ್ಯನವರು ಕರೆ ಮಾಡಿದ್ರಂತೆ. ಆತುರ ಪಡಬೇಡ, ಹಾಳಾಗ್ತೀಯಾ ಅಂತ ಮಂಜುಗೆ ಮನವೊಲಿಸಿದ್ದಾರೆ ಸಿದ್ದು ಅವರು. ನನ್ನ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ, ನೀವ್ಯಾರು JDSನವರ ಕಾಟ ತಡಿಲಿಲ್ಲ, ಪ್ರಜ್ವಲ್ನಂತಹವರ ಪರ ಕಾಂಗ್ರೆಸ್ಸಿಗರಾದ ನಾವು ಹೋಗಿ ಹೆಂಗೆ ಮತ ಕೇಳೋದು, ಈ ಬಾರಿ ನಿಮ್ಮ ಮಾತನ್ನು ನಾವು ಕೇಳೋದಿಲ್ಲ ಅಂತ ಸ್ಪಷ್ಟಪಡಿಸಿದಾರಂತೆ. ಆದರೆ ಸೋಮವಾರ ಅಂತಿಮ ತೀರ್ಮಾನ ಪ್ರಕಟ ಮಾಡ್ತೀನಿ ಅಂತ ಮಂಜು ಅವರು ಹೇಳಿದ್ದಾರೆ. ಕೊನೆಗೆ ಸಿದ್ದು ಕರೆಯಿಂದ ರಾಜೀನಾಮೆ ನಿರ್ಧಾರದಿಂದ ಇವತ್ತು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಸದ್ಯಕ್ಕೆ ಮುಂದಕ್ಕೆ ಹಾಕಿದಾರಂತೆ. ಬೆಳ್ಳಂಬೆಳಗ್ಗೆ ಇವತ್ತು ಹಾಸನದ BJP ಶಾಸಕ ಪ್ರೀತಮ್ ಗೌಡ ಮನೆಗೆ ಮಂಜು ಅವರು ಬಂದಿದ್ರು. ಅಲ್ಲೇನೋ ಮಾತುಕತೆಯನ್ನು ನಡೆಸಿದ್ರು. ಈಗ ಸಿದ್ದರಾಮಯ್ಯನವರನ್ನು ಭೇಟಿ ಆಗೋದಕ್ಕೆ ಹಾಸನ ಭಾಗದ ಕಾಂಗ್ರೆಸ್ ನಾಯಕರುಗಳು ಬರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ. ಹಾಗಾಗಿ ನೋಡಬೇಕು ಈಗ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರಾ ಸಿದ್ದರಾಮಯ್ಯನವರು. ಮಂಜು ಅವರು ರಾಜೀನಾಮೆ ಕೊಟ್ಟು ಹಾಸನದಿಂದ ಪ್ರಜ್ವಲ್ ರೇವಣ್ಣ ವಿರುದ್ಧವೇ ಸ್ಪರ್ಧೆ ಮಾಡಿಬಿಡ್ತಾರೆ ಅಂತ ಹೇಳಲಾಗ್ತಾ ಇತ್ತು BJPಗೆ ಸೇರಿ. ಆದರೆ ಈಗ ಇವತ್ತು ರಾಜೀನಾಮೆ ಕೊಡೋ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಸೋಮವಾರ ನಾಡಿದ್ದು ಮುಂದಿನ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅಂತ. ಇಷ್ಟರಲ್ಲಿ ಅವರ ಮನವೊಲಿಸುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಬಹುಶಃ ನನ್ನ ನಿರ್ಧಾರ ಏನಿದೆ ಅನ್ನೋದಕ್ಕಿಂತ ಅವ್ರ ನಿರ್ಧಾರದ ಪರವಾಗಿ ನಾನು ಇರ್ತೀನಿ. ಅವ್ರ ನಿರ್ಧಾರ ಏನಿದೆ ಅಂದ್ರೆ ಎಲ್ಲ ನೀವೆಲ್ಲ ಹೋಗ್ತೀನಿ ಅಲ್ಲಿ ಹೋಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ದಾರೆ ಅವರು. ಈಗಾಗಲೇ ನನಗೆ ನಿಮ್ಮ ಏನ್ ನಿರ್ಧಾರ ಮಾಡ್ಕೋತೀರಿ ಅದ್ರ ಪರ ಇರ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಎರಡು ನಾಳೆ ಸಾಯಂಕಾಲದವರೆಗೂ ಮಧ್ಯಾಹ್ನದವರೆಗೂ ಟೈಮ್ ಇದೆ. ನಾಳೆ ಮಧ್ಯಾಹ್ನ ಇನ್ನೆರಡು ತಾಲೂಕುಗಳನ್ನು ಮುಗಿಸಿ ನಾಳೆ ಮಧ್ಯಾಹ್ನ ಮೇಲೆ ಸೋಮವಾರ ನಿಮ್ಮನ್ನೆಲ್ಲ ಕರೆದು ಘೋಷಣೆ ಮಾಡ್ತಿತ್ತು. ತುಂಬಾ ದಿನ ಆಗಿತ್ತು, ಈಗ ನೋಟಿಫಿಕೇಶನ್ ಆಗಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಸೇರಿದ್ವಿ. ನಮ್ಮನೆಗೆ ತಿಂಡಿಗೆ ಬಂದಿದ್ದಾರೆ. ಕಾರ್ಯಕರ್ತರೆಲ್ಲರೂ ಪಕ್ಷಕ್ಕೆ ಬಂದರೆ ಒಳ್ಳೇದಾಗುತ್ತೆ ಅಂತ ಕಾರ್ಯಕರ್ತರು ತಮ್ಮ ಅನಿಸಿಕೆಯನ್ನು ಅವ್ರಿಗೆ ತಿಳಿಸಿದ್ದಾರೆ. ಅವರು ಕೂಡ ಉತ್ಸುಕರಾಗಿದ್ದಾರೆ ಅಂತೇಳಿ ನಾವು ಮಾಧ್ಯಮದಲ್ಲಿ ಕೇಳಿದ್ವಿ. ಇನ್ನೂ ಯಾವುದೇ ರಾಜಕಾರಣದ ಮಾತುಕತೆ ಆಗಿಲ್ಲ. ಆದರೆ ಒಂದು ಮಾತ್ರ ಇಲ್ಲಿ ಸತ್ಯ, ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಯಾರೇ ಆಗ್ಬೋದು, ಆ ಅಭ್ಯರ್ಥಿಗೆ ಯಾರು BJP ಸೇರ್ತಾರೆ, ಯಾರು BJPಲಿದ್ದೀವಿ ಎಲ್ಲರೂ ಸೇರಿ ಗೆಲುವಂತ ಅನ್ಕೊಡೋದು ಒಂದೇ ಗುರಿ ಇಲ್ಲಿ.